ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಮುಸಾಜಿದ್ ಏಖೈರ್ ಆವರಣದಲ್ಲಿ ಈದ್ ಮಿಲಾದ್ ಅಂಗವಾಗಿ ಧಾರ್ಮಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಹುಟ್ಕಳಿಯಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಘಟಕದ 6ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶಾಲೆಯ ಮಕ್ಕಳಿಗಾಗಿ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಪ್ರದೀಪ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಕೆಎಸ್ ರಮ್ಯಾ ಮಕ್ಕಳಿಗೆ ತಾವು ದಿನನಿತ್ಯ ಬಳಸಿ ಸೇವಿಸುವ ತರಕಾರಿ, ಸೊಪ್ಪು, ಮೊಟ್ಟೆ, ಹಾಲು, ಮೊಸರು, ಮಜ್ಜಿಗೆ ಮತ್ತು ಜೇನುತುಪ್ಪ ಮತ್ತು ಅನ್ನ, ರಾಗಿ ಹಿಟ್ಟು ಇವುಗಳಲ್ಲಿ ಇರುವ ಎ, ಬಿ, ಸಿ, ಡಿ ವಿಟಮಿನ್ ಯಾವ ರೀತಿ ನಮ್ಮ ದೇಹಕ್ಕೆ ವರದಾನವಾಗಿದೆ ಎಂಬುದರ ಬಗ್ಗೆ ಮಕ್ಕಳಿಗೆ ಸವಿವರವಾಗಿ ಮಾಹಿತಿ ನೀಡಿದರು. ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ವೆಂಕಟನಾಯ್ಕ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸರ್ಕಾರಿ ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಬಳಸಿಕೊಂಡು 4 ಮಂದಿ ಗುರುತಿಸುವ ಪ್ರತಿಭೆಯಾಗಿ ಬೆಳಗಬೇಕು, ಅಲ್ಲದೆ ತಾವುಗಳು ವಿದೇಶಿ ಭಾಷಾ ವ್ಯಾಮೋಹಕ್ಕೆ ಒಳಗಾಗದೆ ಕನ್ನಡದಲ್ಲೇ ಸಾಧನೆ ಮಾಡಬೇಕೆಂದು ಮನವಿ ಮಾಡಿದರು. ಶಾಲಾ ಮುಖ್ಯ ಶಿಕ್ಷಕರಾದ ಎಚ್.ಎಂ. ವೆಂಕಟೇಶ್ ಸರ್ವರನ್ನು ಸ್ವಾಗತಿಸಿದರು. ಶಿಕ್ಷಕಿ ಸಿಎಂ ಬಬಿತಾ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಮತಿ ಪುಷ್ಪಾವತಿ ಮತ್ತು ಶಿವಾನಂದ ಮಕ್ಕಳಿಗೆ ವಿವಿಧ ಮಾಹಿತಿಗಳನ್ನು ನೀಡಿದರು. ವೇದಿಕೆಯಲ್ಲಿ ಶಿಕ್ಷಕರಾದ ಶ್ರೀಮತಿ ಜಾನಕಿ, ದೈಹಿಕ ಶಿಕ್ಷಣ ಶಿಕ್ಷಕಿ ವಂಜಮ್ಮ, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಅರ್ಪಿತಾ, ಸದಸ್ಯರಾದ ಧೀರಜ್ ಕುಮಾರ್, ರೇಣುಕಸ್ವಾಮಿ, ಅಡುಗೆಯವರಾದ ವಿನೀತಾ ಮತ್ತು ಮಂಜುಳಾ ಹಾಗೂ ಶಾಲಾ ಮಕ್ಕಳು ಇದ್ದರು. ಶಾಲಾ ಮಕ್ಕಳ ಪೋಷಕರು ಕೂಡ ಹಾಜರಿದ್ದರು. ಸೆಪ್ಟೆಂಬರ್ ತಿಂಗಳನ್ನ ಏನು ಪೋಷಣ್ ಅಭಿಯಾನ ಅಥವಾ ಇಡೀ ತಿಂಗಳು ಈ ಮಾಸಾಚರಣೆಯನ್ನ ಮಾಡ್ತೀವಿ. ಸೊ ಈ ಸೆಪ್ಟೆಂಬರಿನ ಕೊನೆಯ ಒಂದು ದಿನದಲ್ಲಿ ನಾವಿದ್ದೀವಿ. ಸೊ ಇದರ ಮಹತ್ವವನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಯಾರಿಗೂ ಅಪೌಷ್ಟಿಕತೆ ಆಗಬಾರ್ದು ಅಲ್ವಾ. ಸೊ ನೀವೇನೇನು ಆಹಾರ ತಿನ್ನಬೇಕು ನಿಮ್ಮ ದಿನನಿತ್ಯ ಅದನ್ನ ನಾನೀಗ ತಿಳಿಸ್ಕೊಡ್ತೀನಿ, ಗೊತ್ತಾಯ್ತಲ್ವಾ? ಸರಿಯಾಗಿ ಕೇಳಿಸ್ಕೋಬೇಕು. ಮಕ್ಕಳಿಗೆ ಯಾರೆಲ್ಲ ಹಾಲು ಕುಡಿತೀರಾ? ವೆರಿ ಗುಡ್, ಓಕೆ. ಮೊಟ್ಟೆ ತಿಂತೀರಾ ಅಲ್ವಾ? ಈಗ ನಿಮಗೆ ಸಿಗ್ತಾನೂ ಕೂಡ ಇದೆ ಅಲ್ವಾ? ಸೊ ಓಕೆ, ಕೂತ್ಕೊಳ್ಳಿ. ಸೊ ನಮಗೆ ಶಕ್ತಿ ಬೇಕಂದ್ರೆ ನಮಗೆ ಕೆಲವು ಪೋಷಕಾಂಶಗಳು ಬೇಕು. ಆ ಪೋಷಕಾಂಶಗಳಿಗೆ ಏನು ಹೇಳ್ತೀವಂದ್ರೆ ನಾವು ವಿಟಮಿನ್ಗಳು ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಆಯ್ತಾ? ಸದ್ಯಕ್ಕೆ ನಿಮಗೆ 4 ವಿಟಮಿನ್ ಗೊತ್ತಿದ್ರೆ ಸಾಕು. ಎಲ್ಲರಿಗೂ ABCD ಗೊತ್ತಿದೆ ಅಲ್ವಾ? ಹೇಳಿ. ಅದ್ರ ಜೊತೆ ಈಗ ವಿಟಮಿನ್ ಸೇರಿಸ್ಕೋಬೇಕು. ನೀವು ಹೇಳಿ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಆಯ್ತಾ? ಈ 4 ವಿಟಮಿನ್ಗಳು ನಿಮಗೆ ಶಕ್ತಿಯನ್ನ ಕೊಡ್ತದೆ. ಯಾವುದೆಲ್ಲ ಅಂತ ಹೇಳ್ತೀವಿ, ಯಾವ್ಯಾವ ಅಂಶದಲ್ಲಿ ಆ ವಿಟಮಿನ್ಗಳು ಇದೆ ಅಂತ. ಎಲ್ಲರೂ ಹಾಲು ಕುಡಿತೀರಾ ಅಂತ ಹೇಳಿದ್ರಿ, ಮೊಟ್ಟೆ ತಿಂತೀರಾ ಅಂತ ಹೇಳಿದ್ರಿ, ಮಾವಿನ ಹಣ್ಣು ತುಂಬಾ ಜನರಿಗೆ ಇಷ್ಟನಾ? ಪಾಲಕ್ ಸೊಪ್ಪು ಇಷ್ಟನಾ? ತಿಂದಿದ್ದೀರಾ? ಕ್ಯಾರೆಟ್ ಹಸಿ ಯಾರು ತಿಂದಿದ್ದೀರಾ? ಹಸಿ ತಿಂತೀರಾ? ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ಇದೆಲ್ಲ ತಿಂದ್ರೆ ನಿಮಗೆ ವಿಟಮಿನ್ ಎ ಸಿಗುತ್ತೆ. ಏನ್ ಸಿಗುತ್ತೆ? ವಿಟಮಿನ್ ಎ. ಆಮೇಲೆ ನೋಡ್ಕೊಂಡ್ ಬನ್ನಿ, ಅಲ್ಲಿ ಪಪಾಯ ಇದೆ, ಎಲ್ಲವೂ ಕೂಡ ವಿಟಮಿನ್ ಎ ಅಂಶವನ್ನ ಹೊಂದಿದೆ. ಅಕಸ್ಮಾತ್ ಆಗಿ ಯಾರಾದ್ರೂ ವಿಟಮಿನ್ ಎ ಅಂಶ ನನಗೆ ಬೇಡ ಅಂತ ಹೇಳ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ನಿಮಗೆ ಏನ್ ರೋಗ ಬರುತ್ತೆ ಗೊತ್ತಾ? ಏನ್ ಬರುತ್ತೆ? ಇರುಳು ಕುರುಡುತ್ತನ, ರಾತ್ರಿ ಆದಂಗೆ ಕಣ್ ಕಾಣಲ್ಲ. ಆಯ್ತಾ? ಅದಲ್ಲದೆ ಸ್ವಲ್ಪ ಜನರಿಗೆ ನಿಮ್ಮ ಚರ್ಮ ಡ್ರೈ ಆದಂಗಿರುತ್ತಾ ಅಲ್ವಾ? ಸೊ ಅದೆಲ್ಲವೂ, ಮತ್ತೆ ನಿಮ್ಮ ದೈಹಿಕ ಬೆಳವಣಿಗೆ ತುಂಬಾ ಕುಂಠಿತ ಆಗುತ್ತೆ, ಉದ್ದ ಆಗಲ್ಲ. ಅದೆಲ್ಲವೂ ಕೂಡ ಅಂಶಗಳಿರುತ್ತೆ. ಸೊ ನೀವೇನನ್ನ ತಿನ್ಬೇಕು, ಈ ಹಾಲು, ಮೊಟ್ಟೆ, ಪಪಾಯ ಎಲ್ಲ ಏನಿದೆ ಚೆನ್ನಾಗಿ ತಗೋಬೇಕು. ಗೊತ್ತಾಯ್ತಲ್ವಾ? ಇದರಲ್ಲಿ ಯಾವ ಅಂಶ ಇದೆ? ವಿಟಮಿನ್ ಎ ಅಂಶ ಇದೆ. ಗೊತ್ತಾಯ್ತಾ? ಅದೇ ರೀತಿ ನೆಕ್ಸ್ಟ್ ಯಾವ್ದು ಮಕ್ಕಳಿಗೆ ಆದ್ಮೇಲೆ? ವಿಟಮಿನ್ ಬಿ. ಸೊ ವಿಟಮಿನ್ ಬಿ ಅನ್ನೋದು, ನೀವು ಜಾಸ್ತಿಯಾಗಿ ಅನ್ನ ಊಟ ಮಾಡ್ತೀರಾ? ಈ ವಿಟಮಿನ್ ಬಿ ಅಲ್ಲಿ ನಿಮ್ಮ ನಂಬರ್ಸ್ ಕೂಡ ಇದೆ. ನಂಬರ್ ಹೇಳಿ, 1 to 10 ಗಂಟ. 1 2 3 4 5 6 7 8 9 10. 12 ಗಂಟೆ ಹೇಳ್ಬಿಡಿ. ಈ ವಿಟಮಿನ್ ಬಿ ಅನ್ನೋದು, ಅದನ್ನ ನಾವು ಸಣ್ಣದಾಗಿ ಕಟ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ವಿಟಮಿನ್
B1 ಇದೆ, B2 ಇದೆ, ವಿಟಮಿನ್ B3 ಇದೆ, B4 ಇದೆ, ಹಾಗಾಗಿ ಹೋಗುತ್ತೆ. ಸೊ ಕೆಲವು ಅಂಶಗಳಲ್ಲಿ ವಿಟಮಿನ್ B1 ಇರುತ್ತೆ. ಮತ್ತೆ ಮಕ್ಕಳೇ, ಈಗ ಒಂದು ಅಂಶ ಅನ್ಕೊಳ್ಳಿ, ಮೊಟ್ಟೆ ತಗೊಂಡಿದ್ದೀನಿ, ಅದರಲ್ಲಿ ಮೊಟ್ಟೆಯಲ್ಲಿ ಕೇವಲ ವಿಟಮಿನ್ A ಇರುತ್ತೆ ಅಂತಲ್ಲ, ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಕೂಡ ಇರುತ್ತೆ. ಸೊ ನೀವು ಮೊಟ್ಟೆ ತಗೊಂಡ್ರೆ ಬೇರೆ ಬೇರೆ ಸಿಗುತ್ತೆ, ಅದು ಯಾವುದು ಅಂತೆಲ್ಲ ಹೇಳ್ತೀನಿ. ಈಗ ವಿಟಮಿನ್ ಬಿಗೆ ಬಂದಿದ್ವಲ್ವಾ, ಸೊ ಯಾವ್ದ್ಯಾವ್ದ್ರಲ್ಲಿ ವಿಟಮಿನ್ ಬಿ ಇರುತ್ತೆ ಅಂದ್ರೆ, ಎಲ್ಲರೂ ಸೋಯಾಬೀನ್ ತಿಂದಿದ್ದೀರಾ? ಸೋಯಾ ಚಂಕ್ಸ್ ಅಂತಾನು ಹಾಕ್ತೀವಿ, ಅದ್ರಲ್ಲಿ ಇರುತ್ತಾ ಗೊತ್ತಿಲ್ಲ, ಬಟ್ ಕಾಳುಗಳಲ್ಲಿ ಈವನ್ ನಾವು ಹೇಳಿದ್ವಲ್ಲ ಹಾಲು, ಮೊಟ್ಟೆ, ಅದರಲ್ಲೂ ಇರುತ್ತೆ. ಮತ್ತೆ ಇನ್ನು ಮಾಂಸ ತಿನ್ನೋರಿದ್ದೀರಾ, ಮೊಸರು ತಿನ್ನೋರಿದ್ದೀರಾ, ಮಶ್ರೂಮ್ ಗೊತ್ತಾ, ಅಳಂಬೆ ಅದು ತಿಂತೀರಾ, ಅದರಲ್ಲೂ ಕೂಡ ಏನಿದೆ, ವಿಟಮಿನ್ ಬಿ ಇದೆ. ಚೆನ್ನಾಗಿ ಕೆಲಸ ಮಾಡುತ್ತೆ, ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಸಿಟ್ರಿಕ್ ಆಸಿಡ್ ಅನ್ನುವಂತಹ ಅದರಿಂದ ತುಂಬಿರುವಂತಹ ಅಂಶಗಳನ್ನ ಬೆಟ್ಟದ ನೆಲ್ಲಿಕಾಯಿ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ಕೈಹುಳಿ ಆಗ್ಬೋದು, ಅಂತಹ ಹಣ್ಣುಗಳ ರಸವನ್ನ ತಿಂದ್ರೆ ಕುಡಿದ್ರೆ ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಿ ಟ್ರಾವೆಲ್ ಆಗುತ್ತೆ, ಬ್ಯೂಟಿ ಅವೇರ್ನೆಸ್ ಬರುತ್ತೆ, ಒಂಚೂರು ನಮ್ಮ ಸ್ಕಿನ್ ಮೂಲಕ ನಮ್ಮ ಸೌಂದರ್ಯ, ನಮ್ಮ ಮುಖದ ಚರ್ಯೆ ಚೇಂಜ್ ಆಗುತ್ತೆ. ಸೊ ಈ ಮಕ್ಕಳಿಗೆ ಸರ್ಕಾರ ಅಷ್ಟೊಂದು ಸೌಲಭ್ಯ ಕೊಡ್ತಾ ಇದೆ, ಚೆನ್ನಾಗಿ ಬೆಳೀತಾ ಇದ್ದಾರೆ. ಈ ಮಕ್ಕಳ ಪ್ರಪಂಚದ ಯಾವ ಮೂಲೆಗೂ ಸಹ ತಾನಾಗೇ ಬಂದ್ಬಿಡ್ತಾರೆ, ಯಾವ ರೀತಿಯಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಜೀವಿಸ್ತಾರೆ. ನಾವು ತಪ್ಪಾಡ್ತಿರೋದು ಎಲ್ಲಿ ಅಂತ ಹೇಳಿದ್ರೆ, ಮಕ್ಕಳನ್ನ ಶಾಲೆಗೆ ಯಾವ ಶಾಲೆನ ನಾವು ಸೆಲೆಕ್ಟ್ ಮಾಡಬೇಕು, ಆ ಶಾಲೆಗಳ ಬಗ್ಗೆ ಸ್ವಲ್ಪ ಅರಿವಿರಬೇಕು. ಯಾವಾಗ ನೋಡ್ರು ಕುರಿಗಳು ಸಾಕಬೇಕು ಅನ್ನುವಂಥ ರೀತಿಯಲ್ಲಿ ಈ ಇಂಗ್ಲಿಷ್ ಮಾಧ್ಯಮ, ಏನ್ ಇಂಗ್ಲಿಷ್ ಮಾಧ್ಯಮ? ನಮ್ಮ ರಮ್ಯಾ ಮೇಡಮ್ MSc ಮಾಡಿದಾರಪ್ಪ, BSc MSc B.Ed, ನಮ್ಮ ಶಿವಾನಂದ ಸರ್ ಮಾಡಿದ್ದಾರೆ BA B.Ed BSc ಎಲ್ಲ. ಮೇಡಮ್ ಎಲ್ಲ ಒಳ್ಳೆ PUC DCH ಡಿಗ್ರಿ ಇವೆಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮ ವೆಂಕಟೇಶ್ ಸರ್ ಒಬ್ರು ಪತ್ರಿಕೆಯಲ್ಲಿ ಏನು ಒಬ್ಬ ರಾಜ್ಯ ಮಟ್ಟದ ಪತ್ರಕರ್ತರು ಏನು ಬರೀಬೇಕು ಅಂತ ಒಕ್ಕಣೆಯಿಂದ ತುಂಬಿರುವಂತ ಒಂದು ಒಕ್ಕಣೆಯನ್ನು ವೆಂಕಟೇಶ್ ಸರ್ ಬರೀತಾರೆ. ಇವೆಲ್ಲ ಸೌಲಭ್ಯಗಳಿತ್ತು, ಯಾಕೆ ನಮ್ಮ ಈ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದ್ದಾರೆ ಅಂತ ಬಹಳ ಬೇಸರದ ಸನ್ನಿವೇಶ. ಸರ್ಕಾರ ಎಂತೆಂಥದ್ದು ಸೌಲಭ್ಯ ಕೊಡ್ತಾ ಇದೆ. ಅಜಿತ್ ಪ್ರೇಮ್ಜಿ ಅವರ 1500 ಕೋಟಿಯ ಪ್ರಾಜೆಕ್ಟ್ ಇದು. ನಿಮಗೆ ಕೊಡ್ತಿರುವಂತಹ ಮಕ್ಕಳೇ ಪ್ರತಿ ದಿವಸ ಮೊಟ್ಟೆ ತಿನ್ಬೇಕು, ಪ್ರತಿ ದಿವಸ ತರಕಾರಿ ತಿನ್ಬೇಕು, ತರಕಾರಿ ಹೆಚ್ಚಾಗಿ ತಿನ್ಬೇಕು. ನಿಮ್ಗೆ ಏನ್ ಕೇಳ್ತೀರಿ ಅಂತ ಹೇಳಿದ್ರೆ, ಪಪ್ಪ ಸಾಯಂಕಾಲ ಬರ್ಬೇಕಾದ್ರೆ ಗೋಬಿ ತಕ್ಕೋ ಪಪ್ಪ ಅಂತ ಹೇಳ್ತೀರಿ. ತಪ್ಪು ಅದು. ಯಾವುದೇ ಕಾರಣಕ್ಕೂ ಗೋಬಿ ಮಂಚೂರಿ ತಿನ್ಬಾರ್ದು. ಏನು ಅದರಲ್ಲಿ ಏನಿರುತ್ತೆ, ಕ್ಯಾನ್ಸರ್ ಕಾರಕ ಹಾಕಿರ್ತಾರೆ, ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ, ಕಲರ್ ಹಾಕಿರ್ತಾರೆ, ಬಳಸಬಾರ್ದು ಅದನ್ನ. ಪಪ್ಪ ನಮ್ಗೆ ಪಾನಿಪುರಿ ಬೇಕು ಬೇಡ, ಬೇಕು ನಮ್ಮ ಬೇಕರಿ ಐಟಮ್ಸ್ಗಳು ಬೇಡ ಮಕ್ಕಳೇ. ಮುಖ್ಯವಾಗಿ ನಮ್ಮ SDLC ಅವರ ಗಮನಕ್ಕೆ, ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳು ಅವರ ತಾಯಿಯನ್ನು ಕರ್ಕೊಂಡು ಬಂದು ಶಾಲೆಗೆ ಉಪಯೋಗ ಆಗುವಂತಹ ಒಂದು ಮರಗಳನ್ನು ನೆಡಬೇಕು. ಅದು ಸೀಬೆ ಮರ ಆಗಿರ್ಬೋದು, ಕರಿಬೇವು ಮರ ಆಗಿರ್ಬೋದು, ಈ ತರಕಾರಿಗಳಾಗಿರ್ಬೋದು, ಈ ರೀತಿ ಕೆಲವು ಗಿಡಗಳನ್ನು ನೆಟ್ಟು ಶಾಲೆಯಲ್ಲಿ ಪೌಷ್ಟಿಕ ವನವನ್ನು ಮಾಡಬೇಕು ಅಂತ ಈಗಾಗಲೇ ಆದೇಶ ಈಗ ಹಾಕಿದ್ದಾರೆ. ಅದು 100% ಮಾಡಬೇಕು ಅಂತ. ನಮ್ಮ ಶಾಲೆಯಲ್ಲಿ ಎಲ್ಲಿ ಗಿಡ ನೆಡೋದು? ಅಲ್ಲಿ ಪಾರ್ಥೇನಿಯಂ ಗಿಡದೊಳಗಡೆ ನೆಡದ? ನಾನು ಆಗಲೇ ಹೇಳ್ತಾ ಇದ್ದೀನಿ, ಶಾಲೆ ಸ್ವಚ್ಛತೆಗೆ ದಯಮಾಡಿ, ಈಗಾಗಲೇ ಗಾಂಧಿ ಜಯಂತಿ ಬರ್ತಾ ಇದೆ, ಅದ್ರ ಬಗ್ಗೆನೂ ದಿನ ಆದೇಶಗಳು ಬರ್ತಾ ಇದೆ. ಶಾಲೆ ಸ್ವಚ್ಛವಾಗಿ ಇಡಬೇಕು. ಮೊನ್ನೆ ತಾನೇ ಪಂಚಾಯತಿಯವ್ರು ಬಂದು ನಿಮ್ಮ ಹತ್ರ ಏನು ಮಾಡಿದ್ರು, ಒಂದು ಪ್ರತಿಜ್ಞಾ ವಿಧಿ ವಿಧಿಸಿದ್ರಲ್ವಾ, ಊಟವನ್ನು ಚೆಲ್ಲಬೇಡಿ, ಆಹಾರವನ್ನು ಚೆಲ್ಲಬೇಡಿ, ಪ್ಲಾಸ್ಟಿಕ್ಕನ್ನು ಬಳಸಬೇಡಿ ಅಂತೆಲ್ಲ. ಅವುಗಳನ್ನು ನೀವು ಯಾರೂ ಆಹಾರವನ್ನು ವ್ಯಯ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಶಾಲೆಯಲ್ಲಿ ನೀಡುವಂಥ ಆಹಾರವನ್ನು ತಿನ್ನಬೇಕು, ಆರೋಗ್ಯವಂತರಾಗಿರಬೇಕು. ದಯಮಾಡಿ ಶಾಲೆಯನ್ನು ಸ್ವಚ್ಛತೆಯನ್ನು ಮಾಡಲಿಕ್ಕೆ ಆದಷ್ಟು ಬೇಗ ಅದರ ಒಂದು ವ್ಯವಸ್ಥೆಯನ್ನು ಮಾಡಿ, ಗಿಡಗಳನ್ನು ನೆಡಿ, ಅದರ ಬಗ್ಗೆ ಪ್ರೋಗ್ರೆಸ್ಸನ್ನು ತೋರಿಸಿ ಅಂತ ಹೇಳಿದಾಗ ನಾವು ಗಿಡ ಎಲ್ಲಿ ನೆಡೋದು, ತರಕಾರಿ ಒಣ ಎಲ್ಲಿ ತೋರಿಸೋದು. ಅದಕ್ಕೆ ದಯಮಾಡಿ ಎಲ್ಲ SDMC ಅವರು ಇರೋದ್ರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಶಾಲೆಯನ್ನು ಸ್ವಚ್ಛತೆ ಕಡೆಗೆ ಸ್ವಲ್ಪ ಆದಷ್ಟು ಗಮನವನ್ನು ಕೊಡಿ. ನಾವು ಮಕ್ಕಳ ಹತ್ರ ಎಲ್ಲ ಚಿಕ್ಕ ಮಕ್ಕಳು ಎಷ್ಟು ಅಂತ ಅವ್ರ ಹತ್ರನೇ ಕ್ಲೀನ್ ಮಾಡ್ಸೋಕ್ಕಾಗುತ್ತಾ? ನೀವು ಕೈ ಜೋಡಿಸಿ ಆ ಕ್ಲೀನಿಂಗಲ್ಲಿ. ಈಗ ಗಾಂಧಿ ಜಯಂತಿ ದಿನ ಒಂದು ವಿಶೇಷವಾಗಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ.
ಅವತ್ತು ಎಲ್ಲರೂ ದಯಮಾಡಿ ಕೈ ಜೋಡಿಸಿ ನಮ್ಮ ಶಾಲೆಯನ್ನು ಸ್ವಚ್ಛ ಮಾಡೋಣ. ಮಕ್ಕಳೇ, ನೀವೂ ಸಹ ಒಂದೊಂದು ನಿಮ್ಮ ಅಮ್ಮನ್ನ ಕರ್ಕೊಂಡು ಬಂದು ಒಂದು ಗಿಡವನ್ನು ನೆಡಿ, ನಮ್ಮ ಶಾಲೆನಲ್ಲೂ ಒಂದು ಪೌಷ್ಟಿಕ ವನವನ್ನು ಮಾಡೋಣ. ಆ ಪೌಷ್ಟಿಕ ಆಹಾರವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಈಗಾಗಲೇ ನೀವು ತಂದಂತಹ ಪೌಷ್ಟಿಕ ಆಹಾರ ವಸ್ತುಗಳನ್ನು ಬಳಸ್ಕೊಂಡು ಇಲ್ಲಿ ನಿಮ್ಮ ಆಕರ್ಷಣೀಯವಾಗಿ ನಿಮಗೂ ಒಂದು ವಿಚಾರ ಮುಟ್ಟಿಸ್ಲಿಕ್ಕೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಆ ಮೊಟ್ಟೆಯನ್ನು ಕೊಡುವ ಒಂದು ಯೋಜನೆ ಜಾರಿ ತಂದರೆ. ಹಾಗಾಗಿ ಇನ್ನು ಮುಂದೆ ನಿಮಗೆ ಈ ಸೆಪ್ಟೆಂಬರ್ 25ರಿಂದ ನೀವು ಎಲ್ಲರೂ ಪ್ರತಿದಿನ ಶಾಲೆಯಲ್ಲಿ ಮೊಟ್ಟೆ ತಿಂತಾ ಇರ್ತಾನೆ. ಯಾಕೆ ಮೊಟ್ಟೆಯನ್ನು ಕೊಡಬೇಕು ಮಕ್ಕಳಿಗೆ ಅಂತಂದ್ರೆ ಅದರಿಂದ ಏನೇನು ಲಾಭ ಇದೆ ಅದನ್ನ ನಿಮ್ಗೆ ಯಾಕೆ ಕೊಡ್ತೀನಿ. ಅದಕ್ಕೂ ಮುಂಚೆ ಆರೋಗ್ಯವೇ ಪ್ರತಿದಿನ ಒಂದೊಂದು ಮೊಟ್ಟೆ ತಿಂದ್ರಿ ಅಂತಂದ್ರ ನಮ್ಮ ರಮ್ಯ ಮೇಡಮ್ ಹೇಳಿದಂಗೆ ನೀವು ವೈದ್ಯರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನೀವು ಪ್ರತಿದಿನ ಮೊಟ್ಟೆಯನ್ನು ತಿನ್ಬೇಕು. ಹಂಗಾದ್ರೆ ಮಾತ್ರ ನೀವು ವೈದ್ಯರನ್ನ ದೂರ ಇಡಬಹುದು. ಅರ್ಥ ಆಯ್ತಾ? ಆರೋಗ್ಯ ಸರಿಯಾಗಿತ್ತು ನಾವು ವೈದ್ಯರ ಹತ್ರ ಹೋಗೋದು ತಪ್ಪುತ್ತೆ. ಜೊತೆಗೆ ಈಗ ಜಗತ್ತಿನಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಆಹಾರ ಯಾವುದಂದ್ರೆ ಮೊಟ್ಟೆ ಅಂತ ಹೇಳ್ತಿದ್ದಾರೆ. ಅತಿ ಹೆಚ್ಚು ಪೋಷಕಾಂಶಗಳು ನಮಗೆ ಮೊಟ್ಟೆಯಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಪ್ರತಿದಿನ ಮೊಟ್ಟೆಯನ್ನು ತಿನ್ನಬೇಕು, ಸೇವಿಸಬೇಕು ಅಂತ ಹೇಳ್ತಾರೆ. ನಿಮಗೆ ಯಾಕೆ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ? ಬೇರೆ ಹೊರಗಡೆ ಯಾಕಂದ್ರೆ ಕೊಡ್ಬೋದಿತ್ತು, ಕಂಪನಿಗಳಲ್ಲಿ ಅಥವಾ ಬೇರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ರೆ ಮೊಟ್ಟೆಯನ್ನು ಕೊಡ್ಬೋದಿತ್ತು. ನಿಮಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದೇಶದಲ್ಲಿರುವ ನಮ್ಮ ರಾಜ್ಯದಲ್ಲಿರುವ ಮಕ್ಕಳಿಗೆ ಅಪೌಷ್ಟಿಕತೆ ಅಥವಾ ಅನಾರೋಗ್ಯ ಕಾಡಬಾರ್ದು. ನೀವೆಲ್ಲ ನಮ್ಮ ದೇಶದ ಆಸ್ತಿಗಳಿದ್ದಂಗೆ, ನಮ್ಮ ದೇಶದ ಆಸ್ತಿಗಳು. ಹಾಗಾಗಿ ನೀವು ಸದೃಢವಾಗಿದ್ರ ನಾವು ಮಾತನ್ನ ಇಂಗ್ಲಿಷ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತೆ. ಹಾಗಾಗಿ ನಾವು ಮೊದಲು ದಷ್ಟಪುಷ್ಟವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಈ ಮೊಟ್ಟೆ ವಿತರಣೆನ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ 1,500 ಕೋಟಿ ರೂಪಾಯಿನ ವೆಚ್ಚ ಮಾಡ್ತಿದ್ದಾರೆ. ಅರ್ಥ ಆಗ್ತಿದ್ದ? ನೀವು ಮೊಟ್ಟೆ ಬೇಡ ಅಂತ ಅನ್ನಂಗೆ ಅಲ್ಲ. ಯಾಕೆ ಅಂದ್ರೆ ಅಷ್ಟು ಪೋಷಕಾಂಶಗಳು ಸಿಗುತ್ತೆ ಅಂತಂದೇಳಿ ಹೇಳ್ಬೋದು. ನ್ಯೂಸ್ ಸಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ 13ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಮೈಸೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯಿಂದ 13ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯರಿಗೆ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಪ್ರಶಸ್ತಿಯನ್ನ ಹಾಸನ ನಗರದ ಬಹುಮುಖ ಪ್ರತಿಭೆಯಾದ ಸಾಹಿತಿ, ಶಿಕ್ಷಕಿ, ಸಮಾಜ ಸೇವಕಿ, ಸಂಸ್ಥಾಪಕ ಅಧ್ಯಕ್ಷರು, ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದು ಹಾಗೂ ಪ್ರಶಸ್ತಿಯನ್ನ ಪಡೆದು ಗುರುತಿಸಿಕೊಂಡಿರುವ ಹಾಗೂ ಇತ್ತೀಚೆಗೆ 2024ನೇ ಸಾಲಿನ ಸ್ವಾತಂತ್ರ್ಯೋತ್ಸವ ಪ್ರಶಸ್ತಿಯನ್ನ ಜಿಲ್ಲಾಡಳಿತದಿಂದ ಪಡೆದಿರುವ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರನ್ನ ಸಾಹಿತ್ಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ಷೇತ್ರಗಳ ಸೇವೆಯನ್ನು ಕಂಡು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಎಚ್.ಎಲ್. ಯಮುನರವರು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರಶಸ್ತಿಯನ್ನ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿರುವ ಕಿರುರಂಗ ಮಂದಿರದಲ್ಲಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ಮಾಡಿ ಪ್ರಶಸ್ತಿಯನ್ನ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರು ಪಡೆದು ಕಾರ್ಯಕ್ರಮದ ಯಶಸ್ವಿಯಾಗಲು ಕಾರಣರಾದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಜೆಡಿಎಸ್ ಮುಖಂಡ ಎಚ್.ಕೆ. ರಾಮು ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಮಡ್ಡಿಕೆರೆ ಗೋಪಾಲ್, ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯಾಧ್ಯಕ್ಷೆ ಎಚ್.ಎಲ್. ಯಮುನಾ, ಗೌಡತಿಯವರ ಸೇನೆ ರಾಜ್ಯಾಧ್ಯಕ್ಷರಾದ ರೇಣುಕರವರು ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಶನಿವಾಸಂತೆ ಹೋಬಳಿಯ ಕಂದಾಯ ಇಲಾಖೆಯಲ್ಲಿ ಆಧಾರ್ ಸೇವೆ ನಿಂತು 1 ವರ್ಷ ಕಳೆದಿದ್ದು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಪತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾಸಂತೆ ಹೋಬಳಿಯ ಕಂದಾಯ ಇಲಾಖೆಯಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಆಧಾರ್ ಸೇವೆ ನಿಂತು 1 ವರ್ಷ ಕಳೆದಿದ್ದು ಜನಗಳಿಗೆ ತುಂಬಾ ತೊಂದರೆಯಾಗುತ್ತಿರುವ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶನಿವಾಸಂತೆ ಕಂದಾಯ ಇಲಾಖೆ ಉಪತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಆಧಾರ್ ಸೇವೆ ಕಂಪ್ಯೂಟರ್ ಬೇಗನೆ ರಿಪೇರಿಪಡಿಸಿ ಜನಗಳಿಗೆ ಉಪಯೋಗವಾಗುವಂತೆ ಮಾಡಬೇಕೆಂದು ಮನವಿ ಮಾಡಿದರು. ಈಗ ಜನರು ಆಧಾರ್ ಸೇವೆ ಮಾಡಿಸಲು ಅರಕಲಗೂಡು ಹಾಗೂ ಸೋಮವಾರಪೇಟೆಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬೇಗನೆ ಜನಗಳಿಗೆ ಉಪಯೋಗ ಹಾಗೂ ಹೋಬಳಿ ಕೇಂದ್ರದಲ್ಲಿರುವ ಅಟಲ್ಜಿ ಜನಸ್ನೇಹಿ ಆಧಾರ್ ಸೇವೆ ಮುಂದುವರೆಸಿ ಜನರಿಗೆ ಉಪಯೋಗವಾಗುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ, ಸೋಮವಾರಪೇಟೆ ತಾಲೂಕು ಕಾರ್ಯದರ್ಶಿಗಳಾದ ರಾಮನಹಳ್ಳಿ ಪ್ರವೀಣ್, ರಾಮನಹಳ್ಳಿ ಘಟಕದ ಉಪಾಧ್ಯಕ್ಷರಾದ ರಕ್ಷಿತ್ ಹಾಗೂ ಮೋಹನ್, ರಂಜಿತ್, ಕರವೇ ಕಾರ್ಯಕರ್ತರು ಭಾಗವಹಿಸಿದ್ದರು. ನ್ಯೂಸ್ ಸಗಮಕ್ಕಾಗಿ ಧನ್ಯ, ಕುಶಾಲನಗರ. ಕ್ಯಾಲ್ಪೇಟೆ ಪಟ್ಟಣದ ಮಸಜಿದ್ ಏಕ್ ಆವರಣದಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಧಾರ್ಮಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು.
ಕೋಮು ಸೌಹಾರ್ದತೆಗೆ ಕೆಆರ್ಪೇಟೆ ತಾಲೂಕು ರಾಜ್ಯದಲ್ಲಿಯೇ ಮಾದರಿಯಾಗಿದೆ. ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಂದಾಗಿ ಜೀವನ ನಡೆಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ತಿಳಿಸಿದರು. ಈದ್ ಮಿಲಾದ್ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ಮಸಜಿದ್ ಎ ಖೈರ್ ಆವರಣದಲ್ಲಿ ಆಯೋಜಿಸಿದ್ದ ಧಾರ್ಮಿಕ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ಪಟ್ಟಣದಲ್ಲಿ ಧರ್ಮಧ್ವಜ ಸಮಿತಿಯ ವತಿಯಿಂದ ನಡೆದ ಗಣೇಶೋತ್ಸವ ಸಮಾರಂಭದಲ್ಲಿ ಹಿಂದೂಗಳೊಂದಿಗೆ ಮುಸ್ಲಿಂ ಬಾಂಧವರು ಭಾಗವಹಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಬಂಧುಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಬಾಳೆಹಣ್ಣು ವಿತರಿಸಿ ಭಾವೈಕ್ಯತೆಯ ಸಂದೇಶ ಸಾರಿ ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿ ಹೆಚ್ಚಾಗುವಂತೆ ಹಿಂದೂ ಮುಸ್ಲಿಂ ಬಾಂಧವರು ಎಂಬ ಭೇದ ಭಾವ ಇಲ್ಲದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಂದಾಗಿ ಜೀವನ ನಡೆಸುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರಿದ್ದರು. ಇಂದು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಧಾರ್ಮಿಕ ಸಮಾರಂಭ ಆಯೋಜಿಸಿ ಹಿಂದೂ ಬಾಂಧವರನ್ನು ಕರೆದು ಸನ್ಮಾನಿಸಿ ಗೌರವಿಸುವ ಮೂಲಕ ನಾಡಿನ ಜನತೆಗೆ ಹೊಸ ಸಂದೇಶ ನೀಡಿದ್ದಾರೆಂದು ಪಂಕಜ ಅಭಿಮಾನದಿಂದ ತಿಳಿಸಿದರು. ಪುರಸಭೆ ಹಿರಿಯ ಸದಸ್ಯರಾದ ಡಿ ಪ್ರೇಮ್ಕುಮಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಸಮಾಜದ ಮುಖಂಡರನ್ನ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ವೈದ್ಯಕೀಯ ವ್ಯಾಸಂಗ ಮುಗಿಸಿ ವೈದ್ಯೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಮೀನಾ ಬಾನು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ಖಾನ್, ಮುಸ್ಲಿಂ ಸಮಾಜದ ಮುಖಂಡರಾದ ಅಶ್ರಫ್ ಪಾಷಾ, ಸೌದಿ ಫಯಾಜ್, ಚಂದ್ ಭಯ್ಯ, ರಿಯಾಜ್ ಅಹಮದ್, ಕಮರ್ ಬೇಗಂ ಸಲ್ಲು, ರಫೀಕ್ ಅಹಮದ್ ಸೇರಿದಂತೆ ನೂರಾರು ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಮುಸ್ಲಿಂ ಬಾಂಧವರಿಗೆ ಶುಭಾಶಯವನ್ನು ಕೋರುತ್ತೇವೆ. ಮುಸ್ಲಿಂ ಬಾಂಧವರಿಗೆ ಕೆಆರ್ಪೇಟೆ ಪುರಸಭೆ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಕೆಆರ್ಪೇಟೆ ಜನತೆಗಳಿಗೆ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಎಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನನಗೆ ಸಹಕಾರ ಕೊಟ್ಟು ಮುಂದಕ್ಕೆ ನಾನು ಮುಂದಿನ ಏನು ಕಾರ್ಯಕ್ರಮಗಳಿಗೆ ಒತ್ತು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಶುಭಕಾಮನೆಗಳನ್ನು ತಿಳಿಸ್ತಾ ಈ ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಈ ವೇದಿಕೆಯ ಅಧ್ಯಕ್ಷರು ಮಾಜಿ ಪುರಸಭಾ ಅಧ್ಯಕ್ಷರಾದಂತಹ ಕೆ ಗೌಹರನ್ ಅವರೇ, ಈ ಒಂದು ಪುರಸಭೆಯ ನೂತನವಾಗಿ ಆಯ್ಕೆಯಾಗಿದ್ದಂತಹ ಅಧ್ಯಕ್ಷರಾದಂತಹ ಪಂಕಜ ಪ್ರಕಾಶ್ ಅವರೇ, ಸೈಯದ್ ಸಾದಿಕ್ ಅವರೇ, ಬಶೀರ್ ಅವರೇ, ನವೀದ್ ಅವರೇ, ಜಮೀಲ್ ಅವರೇ, ನಮ್ಮ ಶರೀಫ್ ಅವರೇ, ಮತ್ತೆ ವೇದಿಕೆ ಎಲ್ಲ ಗಣ್ಯರೇ, ಈ ದಿವಸ ಈ ದಿನದ ಹಬ್ಬವನ್ನ ಮುಸ್ಲಿಮ್ಸ್ ಬಾಂಧವರು ಅತ್ಯಂತ ಸಂಭ್ರಮದಿಂದ ಹಬ್ಬ ಮಾತಾಡಿಸ್ತಾರೆ. ಕಾರಣ ಇಷ್ಟೇ, ಇವತ್ತೇನು ಗೊತ್ತು, ಮೊಹಮ್ಮದ್ ಈ ತಿಂಗಳ ಜನಿಸಿದ ದಿವಸ. ಈ ಒಂದು ಜನ್ಮದ ಆಚರಣೆಯನ್ನ ಮೆಕ್ಕಾದಲ್ಲಿ ಯಾವ ರೀತಿ ಗ್ರ್ಯಾಂಡ್ ಆಗಿ ಹಬ್ಬವನ್ನು ಆಚರಿಸ್ತಾರೋ ಇಡೀ ವಿಶ್ವದಲ್ಲೆಲ್ಲ ಈ ಈದ್ ಮಿಲಾದ್ ಹಬ್ಬವನ್ನು ಆಚರಿಸ್ತಾರೆ. ಈ ಈದ್ ಮಿಲಾದ್ ಹಬ್ಬದ ದಿವಸ ವಿಶೇಷ ಏನಪ್ಪ ಅಂತಂದ್ರೆ ಮಸೀದಿಗೆ ತಮ್ಮೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿಸಿ ಕುರಾನ್ ಓದೋದ್ರ ಮುಖಾಂತರ ಈ ದಿವಸ ಬಡವರಿಗೆ, ನಿರ್ಗತಿಕರಿಗೆ ಅವರು ದಾನವನ್ನು ಮಾಡೋದ್ರ ಮುಖಾಂತರ ಪುಣ್ಯ ಬರುತ್ತೆ ಅಂತ ಕುರಾನ್ ಹೇಳ್ತಾರೆ. ಹಾಗಾಗಿ ಹಬ್ಬವನ್ನು ಅತ್ಯಂತ ಸರಳದಿಂದ ಮೆರವಣಿಗೆ ಮಾಡಿ ಎಲ್ಲ ಯುವಕ ಮಿತ್ರರ ಜೊತೆಗೆ ದೊಡ್ಡವರ ಜೊತೆಗೆ ಸೇರಿ ಈ ಹಬ್ಬವನ್ನ ಅತ್ಯಂತ ವಿಜೃಂಭಣೆ ಮಾಡ್ತಾರೆ. ಎಲ್ಲರೂ ಕೂಡ ಈ ಹಬ್ಬದ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ಇದ್ದೀನಿ. ಒಂದೇನಪ್ಪ ಅಂತ ನಾನು ನೋಡ್ಕೊಂಡ್ ಬಂದೆ, ಈ ವೇದಿಕೆಯಲ್ಲಿ ನಾನು ಮುಂದೆ ಕೂತಿರ್ತಕ್ಕಂಥ ಕೆಲವು ಮುಸ್ಲಿಮ್ಸ್ ಬಾಂಧವರಿದ್ದೀರಿ. ಈ ಕೆಆರ್ಪೇಟೆ ಟೌನ್ ಮತ್ತೆ ತಾಲೂಕಲ್ಲಿ ಈ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಮಾಡ್ತಿರೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾಕೆಂತಂದ್ರೆ ಇವತ್ತು ಒಗ್ಗಟ್ಟನ್ನು ನಾವು ಇಲ್ಲ ಅಂತಂದ್ರೆ ಇನ್ನೊಂದವ್ರದವರು ಅಲ್ಪಸಂಖ್ಯಾತರು ದಲಿತರು ಇರೋದು ಜೀವನ ತುಂಬಾ ಕಷ್ಟ. ಹಾಗಾಗಿ ನೀವೆಲ್ಲರೂ ಒಗ್ಗಟ್ಟಾಗಬೇಕು. ಇವತ್ತು ನೋಡ್ತಾ ಇದ್ದೀನಿ ಈ ವೇದಿಕೆ ಮುಂದೆ ಕೆಲವು ಕೂತಿದ್ದೀರಾ, ಈ ಬಾಕಿರೆಲ್ಲ ಅವರ ಮನೆಯವರ ಜಾಗ ಕೂತಿದ್ದಾರೆ. ದಯಮಾಡಿ ಮುಂದೆ ಅವರು ಬಿಡಿ. ಯಾವುದೇ ಹಬ್ಬ ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳಿ. ಯಾಕೆಂದ್ರೆ ಒಗ್ಗಟ್ಟಲ್ಲಿ ಬಲ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಕರಾಗಿ ಇವತ್ತು ಡಾಕ್ಟರ್ ನಮ್ಮ ಜಾಕಿರ್ ಮಗಳು ಅಂತ ಏನೋ ಅಣ್ಣರ ಮಗಳು ಮೆಡಿಕಲ್ ಮಾಡಿ ಇವತ್ತು ಬಂದು ಕೂತಿದ್ದಾಳೆ ಸ್ಟೇಜಲ್ಲಿ, ತುಂಬ ಎಲ್ಲ ಗೌರವ ಪಡಬೇಕು. ಮತ್ತೆ ಅದೇ ರೀತಿ ಶಿಕ್ಷಕರಾಗಿ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಿ
ಸಂಘಟಕರಾಗಿ ಹೋರಾಟ ಮಾಡೋದಕ್ಕೆ ನಮ್ಮ ಏನು ಸಂವಿಧಾನದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಧಾರ್ಮಿಕ ಜೀವನದಲ್ಲಿ ಇವತ್ತು ಎಲ್ಲ ದೇವರಿಗೆ ಅವ್ರದೇ ಆದ ಆಹಾರ, ಅವ್ರದೇ ಆದ ದೇವರನ್ನ ಪೂಜೆ ಮಾಡೋದು ಅವಕಾಶ ಇದೆ. ಇವತ್ತು ಯಾರು ಕೂಡ ನಿಮ್ಮನ್ನ ಏನು ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಒಗ್ಗಟ್ಟಾದ್ರೆ ಮಾತ್ರ ನಿಮ್ಮಲ್ಲಿ ಶಕ್ತಿ ಬರುತ್ತೆ. ದಯಮಾಡಿ ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನೀವೆಲ್ಲ ಒಗ್ಗಟ್ಟಾಗಿ ಅಂತ ಹೇಳ್ತಾ ಇವತ್ತು ನನ್ನ ವೇದಿಕೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಹಾಸನ ನಗರದ ನವಕೀಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬೋಧಕರು ಮತ್ತು ಪೋಷಕರ ನಡುವಿನ ಬಾಂಧವ್ಯ ಅವಶ್ಯ. ಕಾರಣ ವಿದ್ಯಾರ್ಥಿಗಳು ತಾವು ಪ್ರತಿನಿತ್ಯ ಅಭ್ಯಾಸದಲ್ಲಿ ತನ್ನ ಪ್ರಗತಿಯನ್ನು ಕಾಣಲು ಹಾಗೂ ತೊಂದರೆಯನ್ನ ಎದುರಿಸಲು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಪೋಷಕರ ಒಡನಾಟದ ಅಗತ್ಯತೆ ಇದೆ ಎಂದು ಡಾಕ್ಟರ್ ವೇಣುಗೋಪಾಲ್ ರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಸನ ನಗರದ ನವಕೀಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತನ್ನ ನಿತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವ ಕೌಶಲ ಸಹಿತ ಶಿಕ್ಷಣವೇ ನಮ್ಮ ಗುರಿಯಾಗಿರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದ ಡಾಕ್ಟರ್ ಶ್ರೀಪಾದ ಮಾರ್ಕಂಡೆ ಮಾತನಾಡಿ, ಕಾಲೇಜಿನಲ್ಲಿ ಶಿಸ್ತು, ಸಂಯಮ, ಆತ್ಮವಿಶ್ವಾಸ, ದೃಢ ಸಂಕಲ್ಪ, ಗುರಿ ಸಾಧನೆ, ಮುಂದಾಲೋಚನೆ, ಹಿರಿಯರನ್ನ ಗೌರವಿಸುವುದು ಮುಂತಾದ ಮೌಲ್ಯಗಳನ್ನು ಮಕ್ಕಳಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಸುವ ಪೋಷಕರಲ್ಲಿ ಮತ್ತು ಕಾಲೇಜಿನ ಅಧ್ಯಾಪಕರಲ್ಲಿದೆ. ಮಕ್ಕಳು ತನ್ನಿಂತಾನೇ ಅದನ್ನು ಪಾಲಿಸುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಸಿಬ್ಬಂದಿ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. Once actually the admissions are over, we, the principals, heads of the departments, functional heads will come for the academic delivery, co-curricular activities, academic extracurricular activities. Once they are about to complete their engineering, preferably in their pre-final year, there is somebody who takes them to the corporate world, to the placements. That nothing but our Miss Deborah D. Souza. Can you stand up, ma'am? She operates from Bangalore, the front end, and we have got at the back end, Ms. Bandhavya. And these people will take care of your placements. We have got a training indeed that takes from first semester to the final year. Dr. Vishwanath, can I have you? Yes, Dr. Vishwanath, who takes care of the training? So the training and placement heads, they play crucial role in converting the raw material they are given to me, to a finished product by actually making them eligible either to get into the MS abroad, MTech in IITs, MBA in IIMs, starting their own company, or last preference, getting into the corporate world by getting a job. We consider least job is getting the job. Rest all are actually primary for us. We wish. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಮೈಸೂರಿನ ಹುಡ್ಕಳಿಯಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಘಟಕದ 6ನೇ ವರ್ಷದ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ರಾಜ್ಯ ಘಟಕದ 6ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮುಂಬರುವ 2024 ಕನ್ನಡ ರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆ ಮತ್ತು ನೂತನ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮ ಮೈಸೂರಿನ ಹುಡ್ಕಳಿ ಕಚೇರಿ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಂಸ್ಥೆಯ ರಾಜ್ಯಾಧ್ಯಕ್ಷ ವಕೀಲ ಸಿಂಹಶಿವಗೌಡ ಹಾಗೂ ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿಂಹಶಿವಗೌಡ, ಭಾರತೀಯರಾದ ನಾವು ರಾಜ್ಯಾದ್ಯಂತ ಕನ್ನಡ ಭಾಷೆ, ನೆಲ, ಜಲ ಜಾಗೃತಿ ಮೂಡಿಸುವ ಹಾಗೂ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದ್ದು, ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾದಲ್ಲಿ ಅದನ್ನು ತಕ್ಷಣ ನಮ್ಮ ಸಂಘಟನೆ ಪದಾಧಿಕಾರಿಗಳು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯಾಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ರಾಜ್ಯಾದ್ಯಂತ ಪದಾಧಿಕಾರಿಗಳು ಸಂಘಟನೆಯನ್ನ ಉತ್ತಮ ರೀತಿಯಲ್ಲಿ ಬೆಳೆಸಿದರೆ ಸಂಘಟನೆ ತಮ್ಮನ್ನ ಬೆಳೆಸುತ್ತದೆ. ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ಪ್ರತಿನಿತ್ಯ ಸ್ವಲ್ಪ ಸಮಯವನ್ನ ಸಮಾಜ ಸೇವೆಯ ಸಂಘಟನೆಗೆ ಕೊಟ್ಟಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಗೌಡ, ರಾಜ್ಯ ಕಾರ್ಯದರ್ಶಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಅವರು ಸ್ವಾಗತಿಸಿ ಸಂಘಟನೆಯ ಅಂತರ್ಜಾಲ ಸಭೆ ಆಯೋಜನೆ ಬಗ್ಗೆ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಖಜಾಂಚಿ ಶ್ರೀಮತಿ ಲಿಖಿತಾ ಗೌಡ, ಕಾರವಾರ ಜಿಲ್ಲೆ ಪದಾಧಿಕಾರಿಗಳಾದ ಚಂದ್ರಕಾಂತ್, ನಾಗವೇಣಿ ನಾಯಕ್, ಬೇಬಿ ಸಂತೋಷ್ ನಾಯಕ್, ಲಕ್ಷ್ಮಣ್ ಹಾಜರಿದ್ದರು. ಬಳ್ಳಾರಿ ಪದಾಧಿಕಾರಿಗಳಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನೂಪ್ ಕುಮಾರ್, ರಾಜ್ಯ ಕಾರ್ಯದರ್ಶಿ ಮಧು, ರವಿಕುಮಾರ್, ನವೀನ್ ಕುಮಾರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದು ನೂತನ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ ಮಾಡಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಿ ಕಾರ್ಯಕ್ರಮ ಯಶಸ್ವಿಗೊಂಡಿತು. ಸಭೆ ಏನಪ್ಪ ಮುಖ್ಯ ಉದ್ದೇಶ ಅಂತಂದ್ರೆ, ನಮ್ಮ ಸಂಘಟನೆ ಪ್ರಾರಂಭವಾಗಿ
ಈ ಒಂದು ನವೆಂಬರ್ 3ನೇ ತಾರೀಕಿಗೆ 6 ವರ್ಷ ಮತ್ತು ಅವ್ರು ಏನೇನೋ ಸಮಸ್ಯೆಗಳು ತೊಗೊಂಡ್ಬರ್ತಾರೆ. ಅವರು ಆ ಸಮಸ್ಯೆಗಳು ಬಗೆಹರಿಸೋ ತನಕ ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಈ ಥರ ಆಗ್ತಾಯಿದೆ. ಈಗ ನಮ್ಮ ಸಂಘಟನೆಯನ್ನು ಸಕ್ರಿಯವಾಗಿ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬಲಪಡಿಸಬೇಕು. ಹಾಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು. ಮತ್ತು ಯಾರ್ಯಾರಿಗೆ ಆಸಕ್ತಿ ಇಲ್ಲೋ ಅಂಥವ್ರಿಗೆ ಮಾಡ್ಕೊಂಡು ಬಂದಿದ್ವಿ. ಒಂದು ದೃಷ್ಟಿಯಿಂದ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಪ್ರತಿ ದಿವಸ 8 ಗಂಟೆಗಳ ಕಾಲ ಸಮಾಜ ಸೇವೆನ ಮಾಡಬೇಕು. ಏನು ಸಮಾಜ ಸೇವೆ ಅಂತಂದರೆ ಏನು ಬೆಳಗ್ಗೆ ಎದ್ದ ತಕ್ಷಣ ಯಾರು ಬಸವಣ್ಣವ್ರು ಹೇಳಿದಾಗ ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತು. ಯಾರನ್ನೇ ಆಗಲಿ ಇವನು ಆ ಜಾತಿ ಈ ಜಾತಿ ಧರ್ಮ ಮೇಲು ಕೀಳು ವರ್ಣಭೇದ ಜಾತಿ ಭೇದ ಬಣ್ಣಗಳ ಭೇದಗಳು ಮಾಡಬೇಡ. ನಾವೆಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರೆಲ್ಲ ಒಂದೇ ಅಂತಕ್ಕಂಥ ಮನಸ್ಥಿತಿಯನ್ನು ನಾವು ಮೊದಲು ಮಾರ್ಪಾಡು ಮಾಡಬೇಕು ಅಲ್ವಾ. ಅದ್ರ ಜೊತೆಗೆ ದಯವೇ ಧರ್ಮದ ಮೂಲವಯ್ಯ ಅಂತ. ಧರ್ಮದ ಮೂಲವ ಯಾವುದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು. ಆ ದಯೆ ನಮ್ಮ ಮನಸ್ಸೊಳಗಡೆ ಇಟ್ಕೋಬೇಕಾಗ್ತದೆ ಅಲ್ವೇ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಯಕವೇ ಕೈಲಾಸ ಅಂತ ಹೇಳೋದು. ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದು ಹೇಳೋದು. ಕಾಯಕದಿಂದ ಕೈಲಾಸವನ್ನು ಕಾಣಬೇಕಾಗ್ತದೆ. ಈ ನಾವು ಕಾಯಕವನ್ನು ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಒಂದಲ್ಲ ಒಂದು ವೃತ್ತಿಯನ್ನು ನಾವು ಕಾಯಕವನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಅದ್ರ ಜೊತೆಗೆ ಬಸವಣ್ಣವ್ರು ಇನ್ನೊಂದು ಕಡೆ ಹೇಳ್ತಾರೆ, ಕಾಗಿ ಒಂದಗಳ ಕಂಡರೆ ಕರೆಯದೆ ಅಂತಕ್ಕಂಥದ್ದು. ಹಾಗಾಗಿ ಅಕ್ಷರ ಆಗ್ಬೋದು, ಜ್ಞಾನ ದಾಸೋಹ ಆಗ್ಬೋದು, ಉದರ ದಾಸೋಹ ಆಗ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಕಾನೂನು ತೊಡಕಾಗ್ಬೋದು, ಸಮಸ್ಯೆ ಆಗ್ಬೋದು, ಈ ಥರದ್ದು ಕಂಡು ಬರ್ತಾ ಇದೆ ಅಲ್ವಾ. ಇಂಥ ಕಾನೂನು ಸಮಸ್ಯೆಯನ್ನು ಏನು ಎಷ್ಟೇ ಹೊತ್ತಲ್ಲಿ ಫೋನ್ಗಳು ಬರೋದ್ರ ಮುಖಾಂತರ ಬರೀ ಫೋನಿನಲ್ಲಿ ಸರಳವಾಗಿ ಬಗೆಹರಿಸ್ತಕ್ಕಂಥದ್ದು, ಅಥವಾ ಸ್ಥಳೀಯ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಏನು ಪ್ರತಿಯೊಂದು ನ್ಯಾಯಾಲಯದಲ್ಲಿ ಮಹಿಳೆಯರಿಗೆ ಉಚಿತವಾದ ಕಾನೂನಿದೆ. ಹಿಂದೆ ಭಾಳ ತಪ್ಪು ತಿಳುವಳಿಕೆ ಇದೆ, ಬರೀ SC STಗಳು ಮಾತ್ರ ಕಾನೂನಲ್ಲಿ ಫ್ರೀ, ಬೇರೆಯವರಿಗೆ ಲಿಂಗಾಯತರಿಗಿಲ್ಲ, ಕುರುಬರಿಗಿಲ್ಲ, ಕುಂಬಾರರಿಗಿಲ್ಲ, ಉಪ್ಪಾರರಿಗಿಲ್ಲ, ಮತ್ತೊಂದು ತಪ್ಪು ಅಂತ ಎಲ್ಲ ಸುಮಾರು 3 ಕೋಟಿ ಮಹಿಳೆಯರಿದ್ದಾರೆ. ನಿಮ್ಗೆ ಯಾವುದೇ ಥರದ ಕ್ರಿಮಿನಲ್ ಆಗ್ಬೋದು, ಸಿವಿಲ್ ಆಗ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು, 125 CRPC ಆಗ್ಬೋದು, ಗಂಡ ಜೀವನಾಂಶ ಕೊಡದೆ ಆಗ್ಬೋದು, ಮನುಷ್ಯ ಇತರರು ಯಾರು ನಿಮ್ಮನ್ನು ಕೆಕ್ಕರಿಸ್ಕೊಂಡು ನೋಡಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗೋ ರೀತಿಯಲ್ಲಿ ಹೀಯಾಳಿಸಿದರೆ, ಕಿರುಕುಳ ಕೊಟ್ಟಿದ್ರೆ, ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ರೆ, ಮಾನವ ಮೌಲ್ಯ ಕುಸಿದ್ರೆ, ಎಂತಹ ಸಮಸ್ಯೆಗೂ ಸಹ ನೀವು ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಉಚಿತವಾಗಿ ಲಾಯರ್ನ ಇಟ್ಟು ಮಹಿಳೆಯರಿಗೆ ಉಚಿತವಾಗಿ ನಿಮಗೆ ಕಾನೂನನ್ನು ಸಲಹೆಯನ್ನು ಕೊಟ್ಟು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನಿಮ್ಮ ಜೀವನದ ಒಂದು ಬೆಳಕು ಮಾಡ್ತಕ್ಕಂಥ ಒಂದು ಕಾನೂನು. ನ್ಯೂಸ್ ಸಂಗಮಕ್ಕಾಗಿ ಹನಿವಂಶಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಮುಸಾಜಿದ್ ಏಖೈರ್ ಆವರಣದಲ್ಲಿ ಈದ್ ಮಿಲಾದ್ ಅಂಗವಾಗಿ ಧಾರ್ಮಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಹುಟ್ಕಳಿಯಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಘಟಕದ 6ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಹೀಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.